ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರನ್ನ ಈ ರೀತಿ ವಿರೂಪಗೊಳಿಸೋದು ಎಷ್ಟು ಸರಿ? ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್, ಎಲ್ಲಿಯ ಮನು? ಅಂಬೇಡ್ಕರ್ ಪ್ರತಿಮೆ ವಿರೂಪಗೊಳಿಸುವ ದುಷ್ಕೃತ್ಯ ಒಂದ್ ಕಡೆಯಾದ್ರೆ ಅವರ ಚಿಂತನೆಯನ್ನೇ ವಿರೂಪಗೊಳಿಸುವ ಷಡ್ಯಂತ್ರ ಮತ್ತೊಂದ್ ಕಡೆ ನಡೀತಿದೆ. ಇದಕ್ಕೆ ತಡೆ ಯಾಕಿಲ್ಲ? ಅಸಮಾನತೆಯನ್ನೇ ಪ್ರತಿಪಾದಿಸಿದ ಮನುವನ್ನ ಸಮಾನತೆಯ ಹರಿಕಾರ ಅಂಬೇಡ್ಕರ್ ಜೊತೆ ಹೋಲಿಸೋದು ಎಂತಹ ದೊಡ್ಡ ಅನ್ಯಾಯ. ಹೀಗೆ ಹೋಲಿಸುವ ಮೂಲಕ ಮನುವನ್ನ ಅಂಬೇಡ್ಕರ್ ಎತ್ತರಕ್ಕೆ ಏರಿಸಲಾಗ್ತಿದೆಯಾ ಅಥವಾ ಅಂಬೇಡ್ಕರ್ರನ್ನ ಮನುವಿನ ಮಟ್ಟಕ್ಕೆ ಇಳಿಸಲಾಗ್ತಾ ಇದೆಯಾ? ಕಳೆದೆರಡು ದಶಕಗಳಿಂದ ಭಾರತದಲ್ಲಿ ಅಂಬೇಡ್ಕರ್ ಚಿಂತನೆಗಳು ಮುನ್ನೆಲೆಗೆ ಬಂದಿವೆ. ಪ್ರಜಾಸತ್ತೆಯನ್ನ ಬುಡಮೇಲುಗೊಳಿಸುವ ಕೋಮುವಾದಿಗಳು ಮತ್ತು ಮೂಲಭೂತವಾದಿಗಳ ಎಲ್ಲ ಪ್ರಯತ್ನಗಳಿಗೆ ಈ ದೇಶದ ಜನತೆ ಅಂಬೇಡ್ಕರ್ ಅವರನ್ನ ಮುಂದಿಟ್ಟುಕೊಂಡು ಬಲವಾದ ಪ್ರತಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ದೇಶವನ್ನ ಮತ್ತೆ ಮನುವಿನ ಕಾಲದ ವರ್ಣ ಯುಗಕ್ಕೆ ಕೊಂಡೊಯ್ಯುವ ಯತ್ನಕ್ಕೆ ಈಗಲೂ ಅಂಬೇಡ್ಕರ್ ಚಿಂತನೆಗಳು ಬಹುದೊಡ್ಡ ಅಡ್ಡಿಯಾಗಿರುವುದನ್ನು ಗಮನಿಸಿ ಅಂಬೇಡ್ಕರ್ ಅವರನ್ನೇ ತಿರುಚುವ, ವಿರೂಪಗೊಳಿಸುವ ಸಂಚೊಂದು ನಡೀತಾ ಇದೆ. ಅಲ್ಲಲ್ಲಿ ಅಂಬೇಡ್ಕರ್ ಪ್ರತಿಮೆಗಳನ್ನ ಒಡೆಯೋದು, ಚಪ್ಪಲಿ ಹಾರ ಹಾಕುವ ವರದಿಗಳು ಇಂದಿನ ದಿನಗಳಲ್ಲಿ ಸಾಮಾನ್ಯ. ಇಂತಹ ಸಂದರ್ಭಗಳಲ್ಲಿ ಅದರ ವಿರುದ್ಧ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ. ವಿವಿಧ ಸಂಘಟನೆಗಳು ಅಂತಹ ಕೃತ್ಯಗಳನ್ನ ವಿರೋಧಿಸಿ ದೊಡ್ಡ ಮಟ್ಟದಲ್ಲಿ ಗದ್ದಲ ಎಬ್ಬಿಸುತ್ತವೆ. ಒಂದೆರಡು ದಿನಗಳಲ್ಲಿ ಅವುಗಳನ್ನ ಮರೆತು ಬಿಡುತ್ತೆ. ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ವ್ಯಕ್ತಿತ್ವದ ಮೇಲೆ, ಆಶಯಗಳ ಮೇಲೇನೆ ನಡೆಯುವ ದಾಳಿಗಳನ್ನ ಗುರುತಿಸೋದಕ್ಕೆ ನಾವು ವಿಫಲರಾಗ್ತಿದ್ದೀವಿ. ಪ್ರತಿಮೆಗಳನ್ನ ವಿರೂಪಗೊಳಿಸಿದ್ರೆ ಅದನ್ನ ಮತ್ತೆ ನಿರ್ಮಿಸಬಹುದು. ಆರೋಪಿಗಳನ್ನ ಗುರುತಿಸಿ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬಹುದು. ಆದರೆ ಒಳಗಿಂದೊಳಗೆ ಅಂಬೇಡ್ಕರ್ ಚಿಂತನೆಗಳು ವಿರೂಪಗೊಳ್ತಿರೋದು ನಮ್ಮ ಅರಿವಿಗೆ ಬಂದಿರೋದಿಲ್ಲ. ಹಂತ ಹಂತವಾಗಿ ಅಂಬೇಡ್ಕರ್ ಅವರನ್ನ ತಮ್ಮ ಮೂಗಿನ ನೇರಕ್ಕೆ ಮರು ನಿರೂಪಿಸ್ತಾ ತಮ್ಮ ವರ್ಣವಾದಿ, ಮನುವಾದಿ ಭಾರತವನ್ನ ಕಟ್ಟೋಕೆ ಅವರನ್ನ ಬಳಸಿಕೊಳ್ಳುವ ಪ್ರಯತ್ನವನ್ನ ವಿಫಲಗೊಳಿಸೋದು ಇವತ್ತಿನ ಅಗತ್ಯ ಆಗಿದೆ. ಇತ್ತೀಚೆಗೆ SSLC ಪ್ರಶ್ನೆ ಪತ್ರಿಕೆಯೊಂದರಲ್ಲಿ ಒಂದು ಪ್ರಶ್ನೆ ಕೇಳಲಾಗಿತ್ತು. ಅಂಬೇಡ್ಕರ್ ಅವರನ್ನ ಆಧುನಿಕ ಮನು ಅಂತ ಯಾಕೆ ಕರೀತಾರೆ? ಈ ಪ್ರಶ್ನೆಯ ಮೂಲಕ ವಿದ್ಯಾರ್ಥಿಗಳ ಮೇಲೆ ನೇರವಾಗಿ ಅಂಬೇಡ್ಕರ್ ಆಧುನಿಕ ಮನು ಅನ್ನೋದನ್ನ ಹೇರಲಾಗಿತ್ತು. ಮತ್ತದಕ್ಕೆ ವಿದ್ಯಾರ್ಥಿಗಳು ಕಾರಣಗಳನ್ನ ಬರಿಬೇಕಾಗಿತ್ತು. ನಿಜಕ್ಕೂ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಬೇಕಾಗಿತ್ತು, ಡಿಸೆಂಬರ್ 25, 1927 ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನ ಯಾಕೆ ಸುಟ್ಟು ಹಾಕಿದ್ರು ಅನ್ನೋ ಪ್ರಶ್ನೆಯನ್ನ. ಆದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಅಂಬೇಡ್ಕರ್ ಅವರನ್ನೇ ಆಧುನಿಕ ಮನುವಾಗಿಸಿ ಪರೋಕ್ಷವಾಗಿ ಮನುವನ್ನ ಸಮರ್ಥಿಸೋಕೆ ಮುಂದಾಗಿದೆ. ಅಂಬೇಡ್ಕರ್ ಅವರನ್ನ ಆಧುನಿಕ ಮನು ಅಂತ ಕರೆಯೋದರ ವಿರುದ್ಧ ಈ ಹಿಂದೆಯೂ ಹಲವು ಬಾರಿ ಟೀಕೆ, ವಿರೋಧಗಳು ಕೇಳಿ ಬಂದಿದ್ವು. ಅಂಬೇಡ್ಕರ್ ಮನುವಾದವನ್ನ, ಮರುಚಿಂತನೆಗಳನ್ನ ವಿರೋಧಿಸಿ ಅದಕ್ಕೆ ಪರ್ಯಾಯವಾಗಿ ಸಂವಿಧಾನವನ್ನ ಬರೆದ್ರು. ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಿಂದೂ ಮಸೂದೆ ಸಂಹಿತೆಗಳನ್ನ ರಚಿಸಿದ್ದನ್ನೇ ನೆಪವಾಗಿಟ್ಟುಕೊಂಡು ಒಂದು ಗುಂಪು ಅವರನ್ನ ಆಧುನಿಕ ಮನುವಾಗಿಸೋಕೆ ಹೊರಟಿತು. ಅಂಬೇಡ್ಕರ್ ಬರೆದ ಸಂವಿಧಾನ ಮನು ಪ್ರತಿಪಾದಿಸಿದ ಎಲ್ಲ ಕಾನೂನು ಸಂಹಿತೆಗಳನ್ನ ವಿರೋಧಿಸಿತ್ತು. ಮಹಿಳೆಯರಿಗೆ, ಶೂದ್ರರಿಗೆ ಶಿಕ್ಷಣದ ಹಕ್ಕನ್ನ ನೀಡಿತು. ಅಸ್ಪೃಶ್ಯತೆಯನ್ನ, ವರ್ಣ ವ್ಯವಸ್ಥೆಯನ್ನ ವಿರೋಧಿಸಿತು. ಮನು ಮತ್ತು ಅಂಬೇಡ್ಕರ್ ಎಣ್ಣೆ ಸೀಗೆಯಂತೆ. ಶತಮಾನಗಳಿಂದ ಈ ದೇಶದ ಶೂದ್ರರು, ದಲಿತ ವರ್ಗವನ್ನ ಶೋಷಣೆಗೈದ ಕಾರಣಕ್ಕಾಗಿಯೇ ಮನುಸ್ಮೃತಿಯನ್ನ ಅಂಬೇಡ್ಕರ್ ಸಾರ್ವಜನಿಕವಾಗಿ ಸುಟ್ಟು ಹಾಕಿದ್ರು ಮತ್ತು ಆ ದಿನವನ್ನ ದಲಿತರು ಮತ್ತು ಶೂದ್ರರು ಬಿಡುಗಡೆಯ ದಿನವೋ ಅನ್ನುವಂತೆ ಆಚರಿಸಿಕೊಂಡು ಬರ್ತಿದ್ದಾರೆ. ಹೀಗಿರುವಾಗ ಅಂಬೇಡ್ಕರ್ ಅವರನ್ನ ಆಧುನಿಕ ಮನು ಅಂತ ಕರೆಯೋದು ನೇರವಾಗಿ ಅಂಬೇಡ್ಕರ್ ವ್ಯಕ್ತಿತ್ವಕ್ಕೆ ಮಾಡುವ ಅವಮಾನ ಅಲ್ವಾ? ಇಷ್ಟಕ್ಕೂ ಮನು ಈ ದೇಶದ ಒಂದು ನಿರ್ದಿಷ್ಟ ಜಾತಿ, ಧರ್ಮ, ಸಮೂಹಗಳನ್ನ ಪ್ರತಿನಿಧಿಸ್ತಾರೆ. ಆದರೆ ಅಂಬೇಡ್ಕರ್ ಎಲ್ಲಾ ಜಾತಿ, ಧರ್ಮ, ವರ್ಗಗಳನ್ನ ಪ್ರತಿನಿಧಿಸ್ತಾರೆ. ಹೀಗಿರುವಾಗ ಅಂಬೇಡ್ಕರ್ ಮೇಲೆ ಮತ್ತೆ ಮನುವನ್ನ ಹೇರೋದು ಎಷ್ಟು ಸರಿ? ಆಧುನಿಕ ಮನು ಅಂತ ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಅವರನ್ನ ಕಟ್ಕೊಡೋದ್ರಿಂದ ಮನುಸ್ಮೃತಿಗೂ ಸಂವಿಧಾನಕ್ಕೂ ಅನಗತ್ಯ ಸಂಬಂಧವನ್ನ ಕಲ್ಪಿಸಿದಂತಾಗತ್ತೆ. ಈ ಮೂಲಕ ಮನುವನ್ನ ಅಂಬೇಡ್ಕರ್ ಎತ್ತರಕ್ಕೆ ಏರಿಸಲಾಯ್ತಾ ಅಥವಾ ಅಂಬೇಡ್ಕರ್ ಅವರನ್ನ ಮನುವಿನ ಮಟ್ಟಕ್ಕೆ ಇಳಿಸಲಾಯ್ತಾ ಅಂತ ವಿದ್ಯಾರ್ಥಿಗಳಲ್ಲೂ ಗೊಂದಲಗಳು ಸೃಷ್ಟಿ ಆಗಬಹುದು. ಅಂಬೇಡ್ಕರ್ ಅವರು ಆಧುನಿಕ ಮನುವೇ ಆಗಿದ್ರೆ ಅಂಬೇಡ್ಕರ್ ಸಂವಿಧಾನ ಬರೆದಾಗ ಅದನ್ನ ಮನುವಾದಿಗಳಾಗಿರುವ ಹಿಂದೂ ಮಹಾಸಭಾದ ನಾಯಕರು ಬೆಂಬಲಿಸಬೇಕಾಗಿತ್ತು. ಆದರೆ ಅವರೆಲ್ಲರೂ ಅಂದು ಒಕ್ಕೊರ್ಲಿನಲ್ಲಿ ಅಂಬೇಡ್ಕರ್ ಅವರ ಹಿಂದೂ ಕಾಯ್ದೆಗಳನ್ನ ವಿರೋಧಿಸಿದ್ರು. ವಿಪರ್ಯಾಸ ಅಂದ್ರೆ ಇದಾದ ಬಳಿಕ ರಾಜಸ್ಥಾನ ಹೈಕೋರ್ಟ್ನ ಮುಂದೇನೆ ವಿರೋಧಗಳ ನಡುವೆ ಪ್ರಾಚೀನ ಮನುವಿನ ಮೂರ್ತಿಯನ್ನ ಸ್ಥಾಪಿಸಲಾಯಿತು. ಶೂದ್ರರಿಗೆ ವೇದಗಳನ್ನ ಕಲಿಸಬಾರದು, ಅವರು ಸಾರ್ವಜನಿಕ ಕೆರೆ ನೀರನ್ನ ಮುಟ್ಟಬಾರದು, ಮಹಿಳೆಯರಿಗೆ ಶಿಕ್ಷಣ ಕಲಿಯೋ ಹಕ್ಕಿಲ್ಲ, ದೇವಸ್ಥಾನಕ್ಕೆ ಪ್ರವೇಶವಿಲ್ಲ ಇತ್ಯಾದಿಗಳನ್ನ ಬೋಧಿಸಿದ ಮನುವಿನ ಮೂರ್ತಿಯನ್ನ ಯಾವ ಕಾರಣಕ್ಕಾಗಿ ಹೈಕೋರ್ಟ್ ಮುಂದೆ ಸ್ಥಾಪಿಸಲಾಯಿತು ಅನ್ನೋ ಪ್ರಶ್ನೆಗಳಿಗೆ ಇವತ್ತಿಗೂ ಉತ್ತರವಿಲ್ಲ. ಇತ್ತೀಚೆಗೆ ರಾಷ್ಟ್ರೀಯ ಜನತಾದಳದ ವಕ್ತಾರೆ ಪ್ರಿಯಾಂಕಾ ಭಾರತಿ ಮೇಲೆ ಟಿವಿ ವಾಹಿನಿಯೊಂದರ ಚರ್ಚೆ ಸಂದರ್ಭದಲ್ಲಿ ಮನುಸ್ಮೃತಿಯ ಪುಟಗಳನ್ನ ಹರಿದ ಆರೋಪದಲ್ಲಿ FIR ದಾಖಲಿಸಲಾಗಿತ್ತು. ಇದರ ವಿರುದ್ಧ ಅವರು ಅಲಹಾಬಾದ್ ಹೈಕೋರ್ಟ್ ಮೊರೆ ಹೋಗಿದ್ರು. ದುರಂತ ಅಂದ್ರೆ ಹೈಕೋರ್ಟ್ ಕೂಡ FIR ರದ್ದುಗೊಳಿಸೋಕೆ ನಿರಾಕರಿಸಿತು. ಪ್ರಿಯಾಂಕಾ ಭಾರತಿ ನಿಜಕ್ಕೂ ಮನುಸ್ಮೃತಿಯ ಪ್ರತಿಯನ್ನ ಉದ್ದೇಶಪೂರ್ವಕವಾಗಿ ಹರಿದಿದ್ರೆ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಹಾಗಾದ್ರೆ ಡಿಸೆಂಬರ್ 25 ಅಂಬೇಡ್ಕರ್ ಅವರು ಸಾವಿರಾರು ಜನರನ್ನ ಸೇರಿಸಿ ಮನುಸ್ಮೃತಿಯನ್ನ ಸುಟ್ಟಿರೋದು ಮತ್ತು ಆ ದಿನವನ್ನ ಈ ದೇಶದ ಬಹುಸಂಖ್ಯಾತರು ಈಗಲೂ ಆಚರಿಸುತ್ತಿರುವುದನ್ನ ಹೈಕೋರ್ಟ್ ಹೇಗೆ ಸ್ವೀಕರಿಸುತ್ತೆ? ಯಾವುದೇ ಧರ್ಮ ಗ್ರಂಥವನ್ನ ಸುಡೋದು, ಹರಿಯೋದು ತಪ್ಪು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅಂಬೇಡ್ಕರ್ ಅಂಥದ್ದೊಂದು ಅನಿವಾರ್ಯ ಸ್ಥಿತಿಗೆ ತಳ್ಳಲ್ಪಟ್ರು. ತನ್ನ ಮತ್ತು ತನ್ನ ಸಮುದಾಯ ಅತ್ಯಂತ ಹೀನಾಯವಾದ ಬದುಕನ್ನ ಬದುಕ್ತಿರೋದಕ್ಕೆ ಕಾರಣವಾಗಿರುವ ವಿಚಾರಗಳನ್ನ ಅವರು ಈ ಮೂಲಕ ಸುಟ್ಟು ಹಾಕಿದ್ರು.
ಅವರು ತನ್ನ ಕೃತ್ಯದ ಮೂಲಕ ವಿರೋಧಿಸಿದ್ದು ಅಸ್ಪೃಶ್ಯತೆಯನ್ನ, ಜಾತೀಯತೆಯನ್ನ, ಮೇಲು ಕೀಳು ಎನ್ನುವ ಅಸಮಾನತೆಯನ್ನ. ಮನುವಿನ ಜೊತೆಗಾಗಲಿ ಸ್ಮೃತಿಯ ಜೊತೆಗಾಗಲಿ ಅವರಿಗೆ ವೈಯಕ್ತಿಕವಾಗಿ ಯಾವುದೇ ದ್ವೇಷ ಇರಲಿಲ್ಲ. ಈ ದೇಶದಲ್ಲಿ ಇವತ್ತಿಗೂ ಜಾತೀಯತೆ, ಅಸ್ಪೃಶ್ಯತೆ ಅಸ್ತಿತ್ವದಲ್ಲಿದೆ ಅನ್ನೋದನ್ನ ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಇಂತಹ ಸಂದರ್ಭದಲ್ಲಿ ಮನುಸ್ಮೃತಿಯ ವಿರುದ್ಧದ ಆಕ್ರೋಶ ಯಾವುದೇ ಧರ್ಮ ಗ್ರಂಥದ ಮೇಲಿರುವ ಆಕ್ರೋಶವಲ್ಲ. ಈ ಸಮಾಜದಲ್ಲಿ ಜಾರಿಯಲ್ಲಿರುವ ಅಸ್ಪೃಶ್ಯತೆಯ ವಿರುದ್ಧದ ಆಕ್ರೋಶ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕೆ ನ್ಯಾಯಾಲಯವೇ ವಿಫಲವಾದರೆ ಅಂಬೇಡ್ಕರ್ ಬರೆದ ಸಂವಿಧಾನದ ಆಶಯವಾಗಿರುವ ಸಮಾನತೆಯನ್ನ ಅನುಷ್ಠಾನಗೊಳಿಸೋರು ಯಾರು? ಇತ್ತೀಚೆಗೆ ದಿಲ್ಲಿ ವಿಶ್ವವಿದ್ಯಾನಿಲಯ ಇತಿಹಾಸದ ಪಠ್ಯಕ್ರಮಕ್ಕೆ ಮನುಸ್ಮೃತಿಯನ್ನು ಸೇರಿಸುವ ಪ್ರಸ್ತಾಪವನ್ನು ಮುಂದಿಟ್ಟಿತ್ತು. ಆದರೆ ಇದರ ವಿರುದ್ಧ ವಿದ್ಯಾರ್ಥಿಗಳು ಭಾರೀ ಪ್ರತಿಭಟನೆಗಳನ್ನು ನಡೆಸಿದ್ರು. ಹಲವಾರು ಪ್ರಾಧ್ಯಾಪಕರು, ಇತಿಹಾಸ ತಜ್ಞರು ಇದನ್ನು ವಿರೋಧಿಸಿ ದಿಲ್ಲಿ ವಿವಿ ಕುಲಪತಿಗೆ ಪತ್ರ ಬರೆದ ಬಳಿಕ ಕೊನೆಗೂ ಮನುಸ್ಮೃತಿ ಸೇರ್ಪಡೆಯನ್ನ ಹಿಂತೆಗೆದುಕೊಳ್ತು. ಇವತ್ತು ವಿಶ್ವವಿದ್ಯಾನಿಲಯಗಳು ಎಲ್ಲ ಜಾತಿಯ ಜನರಿಗೂ ಸಮಾನವಾಗಿ ಶಿಕ್ಷಣವನ್ನು ನೀಡೋಕೆ ಕಾರಣವಾಗಿರೋದು ಸಂವಿಧಾನ. ಮನುಸ್ಮೃತಿ ಶೂದ್ರರು ಮತ್ತು ದಲಿತರಿಗೆ ಶಿಕ್ಷಣ ನೀಡೋದನ್ನ ವಿರೋಧಿಸುತ್ತೆ. ದುರಂತ ಅಂದ್ರೆ ಸಮಾನತೆಯನ್ನ ಎತ್ತಿ ಹಿಡಿಬೇಕಾದ ವಿಶ್ವವಿದ್ಯಾನಿಲಯವೇ ಮನುಸ್ಮೃತಿಯನ್ನ ಇತಿಹಾಸ ಪಠ್ಯವಾಗಿ ಕಲಿಸೋಕೆ ಮುಂದಾದ್ರೆ ಅಂಬೇಡ್ಕರ್ ಆಶಯಗಳು ಈ ದೇಶದಲ್ಲಿ ಉಳಿಯೋದಾದ್ರೂ ಹೇಗೆ? ಅಂಬೇಡ್ಕರ್ ಅವರ ವ್ಯಕ್ತಿತ್ವವನ್ನ ವಿರೂಪಗೊಳಿಸುವ ಈ ಸಂಚು ಅಂತಿಮವಾಗಿ ಈ ದೇಶದ ಪ್ರಜಾಸತ್ತೆಯನ್ನೇ ಬುಡಮೇಲುಗೊಳಿಸೋದ್ರೊಂದಿಗೆ ಕೊನೆಯಾಗತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ದೇಶದ ಜನತೆ ಇದನ್ನ ವಿರೋಧಿಸಬೇಕಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.